ಕಳಲೆ ಅಂತಂದ್ರೆ ಬಿದಿರು ಅಂತ ಅರ್ಥ. ಬಿದಿರಿನ ಕಾನನದಲ್ಲಿ ನೆಲೆಸಿರುವಂತಹ ಲಕ್ಷ್ಮೀಕಾಂತನ ದರ್ಶನಕ್ಕೆ ಟಿಪ್ಪು ಸುಲ್ತಾನ ಬಂದಿದ್ದ ಅಂತ ಹೇಳ್ತಾರೆ. ಅದರ ಬಗ್ಗೆ ಬನ್ನಿ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಲಕ್ಷ್ಮೀಕಾಂತ ಹೆಸರೇ ಹೇಳುವಂತೆ ಲಕ್ಷ್ಮೀ ಸಹಿತನಾದ ವಿಷ್ಣು ಸ್ವಾಮಿ. ಶ್ರೀ ಸಹಿತ ವಿಷ್ಣುವೇ ಪರಬ್ರಹ್ಮ ಸ್ವರೂಪಿ. ಆತನಿಗೆ ಶರಣಾದರೆ ಬದುಕು ಸಾರ್ಥಕ ಅನ್ನುತ್ತದೆ ಶ್ರೀ ವೈಷ್ಣವ ತತ್ವ. ನಾವೀಗ ಆ ಲಕ್ಷ್ಮೀಕಾಂತನ ಗರ್ಭಗುಡಿಯ ಮುಂಭಾಗದಲ್ಲೇ ಇದ್ದೇವೆ. ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಈ ಪದ್ಧತಿಯನ್ನು ಹುಟ್ಟಾಕದಂಥವರು ರಾಮಾನುಜಾಚಾರ್ಯರು. ಅವರ ಪ್ರಕಾರ ಭಕ್ತಿ, ಶರಣಾಗತಿ ಇವೆರಡೇ ಮಾರ್ಗದಲ್ಲಿ ಮಾತ್ರ ಆ ಲಕ್ಷ್ಮೀಕಾಂತನನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿಕೊಟ್ಟವರವರು. ಆ ಮಾರ್ಗದಲ್ಲೇ ನಾವಿವತ್ತು ಲಕ್ಷ್ಮೀಕಾಂತನ ಸ್ಮರಣೆಯನ್ನು ಮಾಡೋಣ, ಆತನ ದರ್ಶನವನ್ನು ಮಾಡೋಣ, ನಮ್ಮ ಅಭೀಷ್ಟಗಳು ಸಿದ್ಧಿಸಲಿ ಅಂತ ಆತನ ಪ್ರಾರ್ಥಿಸೋಣ. ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು, ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು, ಶರಣು ಮಾಧವ ಶರಣು ಕೇಶವ, ಶರಣು ಮಾಧವ ಶರಣು ಕೇಶವ, ಶರಣು 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 ಸಿರಿವರ ಸೌಖ್ಯದಾತ ನಿನಗೆ ಶರಣು, ಶರಣು 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 ಸಿರಿವರ ಸೌಖ್ಯದಾತ ನಿನಗೆ ಶರಣು, ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು. ಭಕುತರ ಕನಸಲಿ ಬಂದವರ ನೀ ಪೊರೆವೆ, ರಕ್ಷಣೆಯ ಮಾರ್ಗವನು ನೀ ತೋರುವೆ. ಭಕುತರ ಕನಸಲಿ ಬಂದವರ ನೀ ಪೊರೆವೆ, ರಕ್ಷಣೆಯ ಮಾರ್ಗವನು ನೀ ತೋರುವೆ. ಲಕ್ಷ್ಮೀಕಾಂತ ನಿನಗಾನ ಸವಿ ಅಮೃತ ಪಾನ, ಲಕ್ಷ್ಮೀಕಾಂತ ನಿನಗಾನ ಸವಿ ಅಮೃತ ಪಾನ, ಏಕಾಗ್ರ ಚಿತ್ತ ಧ್ಯಾನ ಮನದಿ ನಿಲ್ಲಿಸು ಅನುದಿನ, ಏಕಾಗ್ರ ಚಿತ್ತ ಧ್ಯಾನ ಮನದಿ ನಿಲ್ಲಿಸು ಅನುದಿನ. ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು, ಶರಣು ಮಾಧವ ಶರಣು ಕೇಶವ, ಶರಣು 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 ಸಿರಿವರ ಸೌಖ್ಯದಾತ ನಿನಗೆ ಶರಣು, ನಿನಗೆ ಶರಣು. ಪ್ರಕೃತಿ ಸುಂದರ ತುಳಸಿ ಬನದಿ ಮೆರೆದಿಹೆ, ಆಕರ್ಷಕ ಆಲಯದಿ ನೀನು ನೆಲೆಸಿಹೆ. ಪ್ರಕೃತಿ ಸುಂದರ ತುಳಸಿ ಬನದಿ ಮೆರೆದಿಹೆ, ಆಕರ್ಷಕ ಆಲಯದಿ ನೀನು ನೆಲೆಸಿಹೆ. ಕಾಮಿತಾ ಫಲವನೀವ ಕರುಣಾಂತರಂಗನೆ, ಕಾಮಿತಾ ಫಲವನೀವ ಕರುಣಾಂತರಂಗನೆ. ಶ್ರೀ ಶೇಷಶಾಯಿ ಲಕ್ಷ್ಮೀಕಾಂತ ಮನಶಾಂತಿಗೆ ಬೇಡುವೆ, ಶ್ರೀ ಶೇಷಶಾಯಿ ಲಕ್ಷ್ಮೀಕಾಂತ ಮನಶಾಂತಿಗೆ ಬೇಡುವೆ. ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು, ಶರಣು ಕಳಲೆ ಲಕ್ಷ್ಮೀಕಾಂತ ನಿನಗೆ ಶರಣು. ಶರಣು ಮಾಧವ ಶರಣು ಕೇಶವ, ಶರಣು ಮಾಧವ ಶರಣು ಕೇಶವ, ಶರಣು 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 ಸಿರಿವರ ಸೌಖ್ಯದಾತ ನಿನಗೆ ಶರಣು, ಶರಣು 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 ಸಿರಿವರ ಸೌಖ್ಯದಾತ ನಿನಗೆ ಶರಣು, ನಿನಗೆ ಶರಣು. ಇಂಥ ಕ್ಷೇತ್ರಕ್ಕೆ ಟಿಪ್ಪು ಸುಲ್ತಾನನು ಬಂದು ಸ್ವಾಮಿಗೆ ಕಾಣಿಕೆಯನ್ನು ಅರ್ಪಿಸಿ ಹೋಗಿದ್ದ ಅಂತಾರೆ. ನಿನಗೆ ಶರಣು. ಟಿಪ್ಪು ಸುಲ್ತಾನು ಇಲ್ಲಿಗೆ ಬೆಳ್ಳಿ ಪಾತ್ರೆ ಅಂದರೆ ಹಿಂದೆ
ಜನ ಇದೆಲ್ಲ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಬೆಳ್ಳಿ ಪಾತ್ರೆಗಳು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಇಲ್ಲಿ ಇದೆ. ಬೆಳ್ಳಿ ಪಾತ್ರೆ ಆಗಿರ್ಬೋದು, ಇದಾಗಿದೆ. ರಾಜಮನೆತನದವರಿಗೆ ಮನೆದೇವರು. ಆದರೆ ಮಹಾರಾಜ ಮರ್ತುಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಒಂದು ಕಾಲದಲ್ಲಿ ಹಿಂದೆ ಮಹಾರಾಜರು ಇಲ್ಲಿ ಮನೆದೇವರು. ಸೊಸೆ ಈಗಲೂ ವಾಣಿ ವಿಲಾಸ್ ಅಂತಿದೆ, ಅಲ್ಲಿ ಈ ಕಳಲೆ ಸೊಸೆ ಕೊಡುಗೆ ಈಗಲೂ ಹೆಸರಿದೆ, ವಾಣಿ ವಿಲಾಸ್ ಅಂತ ಮೈಸೂರಲ್ಲಿ ಕೇಳಿರ್ಬೋದು ತಾವು. ಆದರೆ ಮಹಾರಾಜರು ಮರ್ತುಬಿಟ್ಟಿದ್ದಾರೆ ಮನೆದೇವರು ಅಂತ. ಅದು ಈಗಲೂ ಕೆಲವರು ಬರ್ತಾ ಇದ್ದಾರೆ, ಮನೆದೇವರು ನಮ್ಮ ಇದು ಅಂತ ಮರಿಬಾರ್ದು ಅಂತೇಳಿ ಬಂದು ಪೂಜಾಗರು ಬಂದು ಪವಾಡಗಳು ತುಂಬ ನಡೆದಿದೆ. ಹೀಗಾಗಿ ರಾಜಮನೆತನದವರಿಗೆ ಈ ಲಕ್ಷ್ಮೀಕಾಂತನೇ ಮನೆ ದೇವರು. ಈ ದೇವಾಲಯದ ಹೊರ ಪ್ರಾಕಾರವನ್ನು ನೋಡಿದರೆ ಎಂಥವರಿಗೂ ರಾಜಾಶ್ರಯದ ದೇವಾಲಯ ಅನಿಸುತ್ತೆ. ಇಂಥ ಭಗವಂತನ ದರ್ಶನ ಭಾಗ್ಯ ಎಲ್ಲರಿಗೂ ಲಭಿಸಲಿ ಎಂಬುದೇ ನಮ್ಮ ಆಶಯ. ಕಪಿಲ ಮಹರ್ಷಿಗಳು ವಾಸವಿದ್ದ ಈ ಕ್ಷೇತ್ರದಲ್ಲಿ ಲಕ್ಷ್ಮೀಕಾಂತನ ದರ್ಶನ ಮಾಡಿದ್ದಾಯಿತು. ಸಮಾಶ್ರಯಣ ಮಾಡಲು ನಿಂತಿರುವಂತಹ ಲಕ್ಷ್ಮೀಕಾಂತ ಎಲ್ಲರಿಗೂ ಹರಸಲಿ ಎನ್ನುವ ಆಶಯದೊಂದಿಗೆ ಈ ವಾರದ ಗುಡಿಯ ನೋಡಿರನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. For hotel and travel bookings, contact 8088017888.